ನಮಸ್ಕಾರ. ಮಹಿಳೆಯರ ಸ್ವಾವಲಂಬನೆಗೆ ಉತ್ತೇಜನ. ಶಾಸಕರಾದ ಸುರೇಶ್ ಬಾಬು ಸಿಬಿರವರು ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ. ಚಿಕ್ಕನಾಯಕನಹಳ್ಳಿ ಧರ್ಮವರ ಬೀದಿಯ ಶ್ರೀ ಸೀತಾರಾಮ ಬಲಿಜ ಭಜನ ಮಂದಿರದಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಬಲಿಜ ಸಮಾಜದ ವತಿಯಿಂದ ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಉದ್ಘಾಟಿಸಿ ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಸ್ವಾವಲಂಬನೆ, ಆತ್ಮವಿಶ್ವಾಸ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಶ್ಲಾಘನೀಯವಾಗಿವೆ ಎಂದು ಹೇಳಿದರು. ಬಡ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಈ ರೀತಿಯ ಸೇವಾ ಕಾರ್ಯಗಳು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯಾಗಿದ್ದು, ಮಹಿಳೆಯರು ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಇಂತಹ ಸಾರ್ಥಕ ಪ್ರಯತ್ನಗಳು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಬಲಿಜ ಸಮಾಜದ ಪದಾಧಿಕಾರಿಗಳು, ತಾಲೂಕು ಬಲಿಜ ಸಮಾಜದ ಪದಾಧಿಕಾರಿಗಳು, ಮುಖಂಡರು, ನಿವೃತ್ತ ಅಧಿಕಾರಿಗಳು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಆಗ್ತದೆ ಅಂತ ಅರ್ಥಕೊಂಡು ಇವತ್ತೇನು ಈ ಸಂಘ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಸುಮಾರು 30 ಜನ ಫಲಾನುಭವಿಗಳಿಗೆ ಇವತ್ತು ಹೊಲಿಗೆ ಯಂತ್ರವನ್ನು ನೀಡಿದೆ. ಖಂಡಿತ ಅದು ಒಂದು ಶ್ಲಾಘನೀಯ ವಿಚಾರ. ಸಂಘದವ್ರಿಗೆ ಎಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರು ಬಂದಂಥ ಸಂದರ್ಭದಲ್ಲಿ ಈ ಒಂದು ಏನು ರಾಮ ಮಂದಿರ ಇದೆ, ಇದು ಹಲವಾರು ವರ್ಷಗಳ ಹಿಂದೆ ನಮ್ಮ ಬರಗೂರು ನರಸಪ್ಪರ ನಮ್ಮ ಬಸವಣ್ಣ ಎಲ್ಲ ಇದ್ದಾಗ ಸಾಕಷ್ಟು ಹಣವನ್ನು ಹಾಕಿಸಿ ಎಲ್ಲರೂ ಕೂಡ ನಾವು ಕೈ ಜೋಡಿಸಿ 2 ಸಲ ನಾನು ಕೂಡ ಅನುದಾನವನ್ನು ಇದಕ್ಕೆ ಹಾಕಿದ್ದೆ. ಅದಾದ ನಂತರ ರಸ್ತೆಗೆ ನಮ್ಮ ಏನು ನಮ್ಮ ಕಾಲೇಜ್ನ ಇವರು ಲಕ್ಷ್ಮೀನ ಇವರು ಲಕ್ಷ್ಮಿ ಸೀತಾರಾಮನವರು ಅವರು ಕೂಡ ಅನುದಾನ ಹಾಕಿ ನಮ್ಮ ರಮೇಶ್ ಅಣ್ಣನ ಕಡೆಯಿಂದ ಖಂಡಿತ ಇವತ್ತು ಸಮಾಜದ ಏಳಿಗೆಗೆ ದುಡಿದಂಥದ್ದು. ಜೊತೆಗೆ ಈ ಅಧ್ಯಕ್ಷರು ಕೂಡ ಮೊನ್ನೆ ಹೇಳಿದ ರೀತಿಯಲ್ಲಿ ಇಲ್ಲಿ ಹಿಂದೆ ಒಂದು ಸೈಟು ಕೂಡ ಇದೆ, ಅದನ್ನು ಕೂಡ ನಮ್ಮ ಸಂಘಕ್ಕೆ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ರೀತಿಯಲ್ಲಿ ಒಂದು ಸಂಘವನ್ನು ಅಭಿವೃದ್ಧಿಪಡಿಸ್ಕೊಂಡು ನಾವೆಲ್ಲೋ ಬೇರೆ ಕಡೆ ಮಾಡೋದಕ್ಕಿಂತ ನಮ್ಮ ಸಮಾಜದ ಎಲ್ಲಿ ಆವರಣ ಇದೆ ಅಲ್ಲಿ ನಾವು ಮಾಡಿದ್ರೆ ಜನಾಂಗಕ್ಕೂ ಕೂಡ ಏನಾದರೂ ಕೂಡ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ಕೂತ್ಕೊಂಡು ಇವತ್ತು ಆ ಸಮಾಜನ ಬಂದಂಥ ಯಾರಿಗೆ ಸಮಸ್ಯೆ ಬಂದರೂ ಅದನ್ನು ಕೈ ಜೋಡಿಸಿ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಈ ಸಾವಿತ್ರಿ ಬಾಪುಲೆ ಮಹಿಳಾ ಸಮಾಜದ ಎಲ್ಲ ನನ್ನ ಸಹೋದರಿಯರಿಗೆ ಹೇಳೋದಿಷ್ಟೇ, ಖಂಡಿತ ಇದು ಒಂದು ಉತ್ತಮವಾದ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಗೆ ನೀವೆಲ್ಲರೂ ಕೂಡ ಏನು ಕೈ ಹಾಕಿದಿರಿ. ಇದ್ರ ಜೊತೆಯಲ್ಲಿ ನಿಮ್ಮ ಸಮಾಜದ ಎಷ್ಟು ಜನ ಎಷ್ಟು ಕುಟುಂಬಗಳಿದೆ ನೋಡಿಕೊಂಡು ಯಾರ್ಯಾರ ಪರಿಸ್ಥಿತಿ ಏನಿದೆ, ಹೇಗೆ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೋದು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ ಅದ್ರ ಜೊತೆ ನನ್ನ ಜೊತೆನೂ ಕೂತ್ಕೊಂಡು ಚರ್ಚೆ ಮಾಡಿ ಖಂಡಿತ ಅದಕ್ಕೆ ಒಂದು ಸುಧಾರಣೆ ತರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಯಾರಿಗೆ ಏನು ಅನುಕೂಲ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಅವರ ಆರ್ಥಿಕ ಪರಿಸ್ಥಿತಿನ ಹೆಚ್ಚಿಸಲಿಕ್ಕೆ ಯಾವುದಾದ್ರು ಸಬ್ಸಿಡಿ ಲೋನ್ಸ್ ಇರ್ಬೋದು, ಮತ್ತು CMS ಕೊಡಿಸಿದ್ರೆ ಯಾರಿಗೆ, ಈ ಥರ ನಾವು ಅದನ್ನು ಒಂದೊಂದು ಕುಟುಂಬಕ್ಕೂ ಕೂಡ ನೆರವಾದರೆ ಖಂಡಿತ ಅವರು ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಅವ್ರ ಜೀವನವನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೀವು BPLನಲ್ಲಿ ಮತ್ತೆ ಇನ್ಯಾರಿಗಾದರೂ ಕೂಡ ಹೊಲಿಗೆ ಮಿಷಿನೋ ಮತ್ತು ಏನಾದರೂ ಬೇಕಾದರೂ ಕೂಡ ದಯಮಾಡಿ ಹೇಳಿದ್ರೆ ಖಂಡಿತ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೈಷ್ಣವಿ ಎಲ್ಲ ನಮ್ಮ ಎಲ್ಲ ಮಕ್ಕಳು ಸಾಕಷ್ಟು ಜನ ಇವತ್ತು CET ನೀಟಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಇಲ್ಲಿ ವ್ಯಾಸಂಗ ಮಾಡಿ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ನಾವು ಕೃಷಿನಲ್ಲಿ ಇವತ್ತು ನಮ್ಮಲ್ಲಿ 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ 5 ಜನ ಚಿಕ್ಕನಾಯಕನಹಳ್ಳಿ ತಾಲೂಕು ಮಕ್ಕಳು ತೊಗೊಂಡ್ರು. ಅದು ಖುಷಿ ತರ್ತಕ್ಕಂಥ ವಿಚಾರ. ಆದ್ದರಿಂದ ಇವತ್ತು ನೀಟು ಎಕ್ಸಾಮ್ ಬರೀತಕ್ಕಂಥವ್ರು 60 ಜನ ಮಕ್ಕಳು ಮನೆಯಲ್ಲಿ ಅವರು ಪಾಠವನ್ನು ಕಲಿತಾ ಇದ್ದಾರೆ. ನೀಟ್ಗೆ ಯಾರು ಕೂಡ ಡಾಕ್ಟ್ರು ಏನಾರು ಆದರೆ ನಮಗೆ ಖಂಡಿತ ಖುಷಿ ಆಗ್ತಕ್ಕಂಥ ವಿಚಾರ. ಆ ರೀತಿಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಪ್ರತಿಯೊಂದು ಮನೇಲೂ ಕೂಡ ಒಂದು ಮಗು ವಿದ್ಯಾವಂತರಾಗಿ ಒಂದು ಒಳ್ಳೆ ಹುದ್ದೆನಲ್ಲಿ ಹೋದರೆ ಆ ಕುಟುಂಬ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದ ಈ ಒಂದು ಕೆಲಸಕ್ಕೆ ನಾವು ಲಕ್ಷ್ಮಣಪ್ಪನವರು ಎಲ್ಲರೂ ಕೂಡ ಕೈ ಹಾಕಿದ್ದೇವೆ. ಖಂಡಿತ ಅದು ಉತ್ತಮ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗುವಂಥದ್ದಕ್ಕೆ ಆ ಭಗವಂತ ನಮಗೆ ಆಶೀರ್ವಾದ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳ್ತಾ, ಇವತ್ತು ನಾವೆಲ್ಲ ಈ ಒಂದು ಸಾವಿತ್ರಿ ಬಾಪುಲೆ ಅವರ ಒಂದು ಏನು ಮಹಿಳಾ ಸಂಘ
ಇವತ್ತು ಏನು ಈ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ ಅದಕ್ಕೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಏನೇ ಇದ್ದರೂ ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು, ಅವ್ರು ಮಾಡ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೂ ಕೂಡ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನ ಖಂಡಿತ ಕೂಡ ಮಾಡ್ತೇವೆ. ಇವತ್ತು ಎಲ್ಲ ರಸ್ತೆಗಳು ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ. ಚಿಕ್ಕನಾಯಕನಹಳ್ಳಿ ಪಟ್ಟಣದ್ದು ಒಂದು ರಸ್ತೆಗಳಾಗಬೇಕು. ಇಲ್ಲೇನಾಗಿದೆ ಅಂದರೆ ಮೊದಲು UGD ಕಾರ್ಯಕ್ರಮ ನಡೀತಾ ಇದೆ, ಅದಾದ ನಂತರ 73 ಕೋಟಿನಲ್ಲಿ ಇವತ್ತು ಪೈಪ್ಲೈನು ಮನೆ ಮನೆಗೂ ಕೂಡ ನಲ್ಲಿ ಆಗ್ತಕ್ಕಂಥ ಒಂದು ಕೆಲಸವನ್ನು ಇದಿಲ್ಲ ಬ್ಯಾಟ್ರಿ ಇಲ್ಲ ಬಿಡು, ಹೋಯ್ತು ಬ್ಯಾಟ್ರಿ ಇಲ್ಲ ಕೂಡ ಹಂಗೆ ಮಾತಾಡ್ತಿದ್ದೀನಿ. ಇವತ್ತು ಮನೆ ಮನೆಗೂ ಕೂಡ ನಲ್ಲಿ ಹಾಕೋ ರೀತಿಯಲ್ಲಿ ಒಂದು ಅಮೃತ ಅಂತ ಅದು ಕೂಡ 74 ಕೋಟಿನಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಆದ್ದರಿಂದ ಇವತ್ತು ಏನೇ ಇರಲಿ ಅದಾದ ನಂತರ ಮತ್ತೆ ನಾವು ಪಟ್ಟಣದ ಎಲ್ಲ ರಸ್ತೆಗಳನ್ನೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡೋದು ಕೂಡ ಈಗಾಗಲೇ ಪ್ರಪೋಸಲ್ ಹೋಗಿದೆ. ಸುಮಾರು 45 ಕೋಟಿಯಲ್ಲಿ ಎಲ್ಲ ಬೀದಿನೂ ಕೂಡ ಚರಂಡಿ ಮತ್ತು ರಸ್ತೆಯನ್ನು ಮಾಡಿಸೋಂಥದ್ದು ಕೂಡ ಖಂಡಿತ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಒಂದು ಸಂಘ ಒಂದು ಉತ್ತಮ ಕಾರ್ಯಕ್ಕೆ ಕೈ ಹಾಕಿದೆ. ಇದನ್ನು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಸಮಾಜದಲ್ಲಿ ಒಂದು ಕಡೆ ವಿದ್ಯಾಭ್ಯಾಸಕ್ಕೆ, ಮತ್ತೊಂದು ಕಡೆ ಅವರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಎಲ್ಲ ಕುಟುಂಬಗಳು ಕೂಡ ಒಂದು ಉತ್ತಮ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಇವತ್ತು ಉದಾಹರಣೆಗೆ ನಮ್ಮ ರಾಮ ಲಕ್ಷ್ಮಣ ಅಂತ ಇಬ್ಬರು ಇದ್ದಾರೆ. ಅವ್ರ ಮಗಳು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಯೂನಿವರ್ಸಿಟಿಲಿ ಓದೋಕ್ಕೂ ಕೂಡ ನಾವೆಲ್ಲರೂ ಕೂಡ ನೆರವಾದ್ವಿ. ಅಲ್ಲೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಈ ಥರ ಒಂದು ಅವರವ್ರ ಜೀವನವನ್ನು ಸಾಗಿಸ್ಲಿಕ್ಕೆ ಅದು ಅನುಕೂಲ ಆದರೆ ಖಂಡಿತ ಇವತ್ತು ಮಕ್ಕಳ ಒಂದು ಬದುಕು, ಶೈಕ್ಷಣಿಕ ಬದುಕು ಜೊತೆಯಲ್ಲಿ